ನಮಸ್ಕಾರ ಸ್ನೇಹಿತರೆ. ನಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಭಾರತಕ್ಕೆ ಸೇರಿರುವ ಅಂಡಮಾನ್ ಅಂಡ್ ನಿಕೋಬಾರ್ ದ್ವೀಪಗಳು ಬೇ ಆಫ್ ಬೆಂಗಾಲ್ನಲ್ಲಿವೆ. ಈ ದ್ವೀಪಗಳಿಂದ ಕೇವಲ 55 ಕಿಲೋಮೀಟರ್ ದೂರದಲ್ಲಿ ಕೋಕೋ ದ್ವೀಪ ಎಂಬ ಮತ್ತೊಂದು ಸಣ್ಣ ದ್ವೀಪವಿದೆ. ಈ ಕೋಕೋ ದ್ವೀಪ ಅಧಿಕೃತವಾಗಿ ಮಯನ್ಮಾರ್ನ ಭಾಗವಾಗಿದೆ. ಈ ದ್ವೀಪದ ಇತ್ತೀಚಿನ ಸ್ಯಾಟಲೈಟ್ ಇಮೇಜಸ್ ಎಲ್ಲರನ್ನೂ ಬೆಚ್ಚಿ ಬೀಳಿಸಿವೆ. ಹಿಂದೆ ಕೋಕೋ ದ್ವೀಪವು ಕೇವಲ 1400 ಮೀಟರ್ ಉದ್ದದ ಮಣ್ಣಿನ ರನ್ವೇಯನ್ನು ಹೊಂದಿತ್ತು. ಆದರೆ ಈಗ ಅದೇ ರನ್ವೇಯನ್ನು 2300 ಮೀಟರ್ ಉದ್ದಕ್ಕೆ ಪುನರ್ ನಿರ್ಮಿಸಲಾಗಿದೆ ಮತ್ತು ಮಣ್ಣಿನ ಬದಲು ಕಾಂಕ್ರೀಟ್ ನಿಂದ ಬದಲಾಯಿಸಲಾಗಿದೆ. ಈ ರನ್ವೇ ಎಷ್ಟು ದೊಡ್ಡದೆಂದರೆ ಚೀನಾದ ಅನೇಕ ಫೈಟರ್ ಜೆಟ್ಗಳು, ಸಾರಿಗೆ ವಿಮಾನಗಳು ಸುಲಭವಾಗಿ ಇಳಿಯಬಹುದು ಮತ್ತು ಟೇಕ್ ಆಫ್ ಆಗಬಹುದು. ಇದರ ಸಮೀಪವೇ ನಾರ್ತ್ ಹಿಲ್ ನಲ್ಲಿ ಓವರ್ ದಿ ಹಾರಿಜಾನ್ ರೆಡಾರ್ ಅನ್ನು ಸಹ ಸ್ಥಾಪಿಸಲಾಗಿದೆ. ಇದು ಭಾರತೀಯ ವಾಯುಪ್ರದೇಶ ಮತ್ತು ಹಿಂದೂ ಮಹಾಸಾಗರದ ಹಡಗು ಮಾರ್ಗಗಳನ್ನು 500ರಿಂದ 600 ಕಿಲೋಮೀಟರ್ ದೂರದವರೆಗೂ ಶೋಧಿಸಬಹುದು. ಸ್ನೇಹಿತರೆ, ಇಲ್ಲಿ ಪರಿಗಣಿಸಬೇಕಾದ ವಿಷಯವೆಂದರೆ ಈ ದ್ವೀಪವು 1000ಕ್ಕಿಂತ ಕಡಿಮೆ ಜನಸಂಖ್ಯೆಯನ್ನು ಹೊಂದಿದೆ. ಇಲ್ಲಿ ಯಾವುದೇ ವಾಣಿಜ್ಯ ವಿಮಾನಗಳಿಲ್ಲ, ಟೂರಿಸಂ ಇಲ್ಲ ಮತ್ತು ಯಾವುದೇ ಪ್ರಮುಖ ವ್ಯವಹಾರವೂ ಇಲ್ಲ. ಆದರೆ ಇಷ್ಟು ಶಾಂತವಾದ ಸಣ್ಣ ದ್ವೀಪದಲ್ಲಿ ಇಷ್ಟು ಬೃಹತ್ ಮಿಲಿಟರಿ ಸಿದ್ಧತೆ ಏಕೆ ನಡೆಯುತ್ತಿದೆ? ಉತ್ತರ ಸರಳವಾಗಿದೆ. ಇದೆಲ್ಲದರ ಹಿಂದೆ ಚೈನಾ ಇದೆ, ಮಯನ್ಮಾರ್ ಅಲ್ಲ. ಈ ಕೋಕೋ ಐಲ್ಯಾಂಡು ಸೇರಿದಂತೆ ಚೈನಾ ಭಾರತದ ಸುತ್ತ ಒಂದು ಸರಪಳಿ ಅಥವಾ ಪಟ್ಟಿಯಂತೆ ಒಂದು ಮಿಲಿಟರಿ ಸ್ಟ್ರಾಟಜಿಕ್ ವ್ಯೂಹವನ್ನು ರೂಪಿಸಿದೆ. ಅದೇ ಸ್ಟ್ರಿಂಗ್ ಆಫ್ ಪರ್ಲ್. ನಮಗೆಲ್ಲ ಗೊತ್ತಿರೋ ಹಾಗೆ ಚೈನಾ ಮತ್ತು ಭಾರತದ ಸಂಬಂಧಗಳು ಅಷ್ಟೇನೂ ಸರಿಯಿಲ್ಲ. ವಿಶ್ವದ ಅತಿ ದೊಡ್ಡ ವ್ಯಾಪಾರ ಮಾರ್ಗಗಳು ಹಿಂದೂ ಮಹಾಸಾಗರದ ಮೂಲಕ ಹಾದು ಹೋಗುವುದರಿಂದ ಭಾರತ ಮತ್ತು ಚೈನಾ ಎರಡೂ ದೇಶಗಳು ಹಿಂದೂ ಮಹಾಸಾಗರದ ಮೇಲೆ ಕಣ್ಣಿಟ್ಟಿವೆ. ಚೈನಾದ ಸರಿಸುಮಾರು 80% ಕಚ್ಚಾ ತೈಲವು ಹಿಂದೂ ಮಹಾಸಾಗರದ ಮೂಲಕ ಬರುತ್ತದೆ. ಚೈನಾ ತನ್ನ ವ್ಯಾಪಾರ ಅಗತ್ಯಗಳಲ್ಲಿ ಸರಿಸುಮಾರು 60% ಈ ಸಾಗರದ ಮೂಲಕವೇ ನಿರ್ವಹಿಸುತ್ತದೆ. ಜಪಾನ್ನ 90% ತೈಲ ಮತ್ತು ದಕ್ಷಿಣ ಕೊರಿಯಾದ 95% ತೈಲವೂ ಸಹ ಇದರ ಮೂಲಕ ಹಾದು ಹೋಗುತ್ತದೆ. ಚೈನಾದ ಈ ಸ್ಟ್ರಿಂಗ್ ಆಫ್ ಪರ್ಲ್ಗೆ ಪ್ರತ್ಯುತ್ತರವಾಗಿ ಭಾರತ ಅದ್ಭುತವಾದ ಮಿಲಿಟರಿ ಸ್ಟ್ರಾಟಜಿಯನ್ನು ಡಿಸೈನ್ ಮಾಡಿದೆ. ಅದೇ ನೆಕ್ಲೆಸ್ ಆಫ್ ಡೈಮಂಡ್ಸ್. ಚೈನಾ ಸುತ್ತ ಮಿಲಿಟರಿ ಕಂಟೈನ್ಮೆಂಟ್ ರೂಪಿಸುವುದು ಇದರ ಉದ್ದೇಶ. ಭಾರತ ಈ ನೆಕ್ಲೆಸ್ ಆಫ್ ಡೈಮಂಡ್ಸ್ ಒಳಗೊಂಡಿರುವ ಪಾರ್ಟ್ನರ್ ದೇಶಗಳ ಜೊತೆಗೆ ಜಂಟಿ ಸೇನಾ ಡ್ರಿಲ್ಗಳನ್ನು ಮತ್ತು ವೆಪನ್ಸ್ ಮಾಕ್ ಡ್ರಿಲ್ಗಳನ್ನು ನಡೆಸುತ್ತಿದೆ. ಆರ್ಥಿಕ ಪಾಲುದಾರಿಕೆಗಳನ್ನು ವಿಸ್ತರಿಸುತ್ತಿದೆ ಮತ್ತು ಕೈಗಾರಿಕಾ ಕಾರಿಡಾರ್ಗಳನ್ನು ಸ್ಥಾಪಿಸುತ್ತಿದೆ. ಏಷ್ಯಾ ಪೆಸಿಫಿಕ್ನಲ್ಲಿ ಪ್ರಾಬಲ್ಯ ಸಾಧಿಸಲು ಚೀನಾ ಮತ್ತು ಭಾರತದಂತಹ ಜಾಗತಿಕ ಸಂಘರ್ಷಗಳು ವಿಶ್ವದಾದ್ಯಂತ ಗಮನ ಸೆಳೆದಿವೆ. ಭಾರತದ ಉದ್ದವಾದ ಕೋಸ್ಟ್ ಲೈನ್ ಅಥವಾ ಕರಾವಳಿಯು ಹಿಂದೂ ಮಹಾಸಾಗರದಿಂದ ಸುತ್ತುವರಿದಿದೆ. ಇದು 3 ಕಾಂಟಿನೆಂಟ್ಗಳನ್ನು 28 ದೇಶಗಳನ್ನು ವ್ಯಾಪಿಸಿದೆ ಮತ್ತು ಪೆಸಿಫಿಕ್ ಮತ್ತು ಅಟ್ಲಾಂಟಿಕ್ ಸಾಗರಗಳನ್ನು ಸಂಪರ್ಕಿಸುವ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಪ್ರಮುಖ ಮಾರ್ಗವಾಗಿದೆ. ಹಿಂದೂ ಮಹಾಸಾಗರವು ವ್ಯಾಪಾರದ ಮೂಲಕ ಹಿಂದಿನ ಇಂಗ್ಲೆಂಡ್, ಪೋರ್ಚುಗೀಸ್ ಮುಂತಾದ ದೇಶಗಳಿಗೆ ಪ್ರವೇಶ ಬಿಂದುವಾಗಿಯೂ ಕಾರ್ಯನಿರ್ವಹಿಸಿದೆ. ಚೈನಾದ ಸ್ಟ್ರಿಂಗ್ ಆಫ್ ಪರ್ಲ್ ಮುಂಬಾಸಾದಿಂದ ಜಿಬುಟಿ, ಕರಾಚಿ, ಗ್ವಾಡರ್, ಕೊಲಂಬೋ ಮತ್ತು ಹಂಟಾಗೆ ಹೋಗುತ್ತದೆ. ಚೈನಾ ಈಗಾಗಲೇ ಒಮನ್ನ ಡುಕುಂ ಪೋರ್ಟ್ ನಲ್ಲಿ ಡ್ಯುಯಲ್ ಯೂಸ್ ರೈಟ್ಸ್ ಗಾಗಿ ಮಾತುಕತೆ ನಡೆಸುತ್ತಿದೆ. ಕೀನ್ಯಾದ ಲಾಮು ದ್ವೀಪದಲ್ಲಿ ಆಳವಾದ ಪೋರ್ಟ್ ಒಂದನ್ನು ನಿರ್ಮಿಸುತ್ತಿದೆ ಮತ್ತು ಮರೌನಲ್ಲಿ ಸಬ್ಮರೀನ್ ನೆಲೆಗಾಗಿ ಲಾಬಿ ಮಾಡುತ್ತಿದೆ. ಚೈನಾದ ಸ್ಟ್ರಾಟಜಿ ಇಷ್ಟೇ: ಸಾಲ ಪಡೆಯಲು ಬೇಗನೆ ಬರುವವರು ಸಾಮಾನ್ಯವಾಗಿ ಮರುಪಾವತಿ ಮಾಡಲು ಅಷ್ಟೇ ನಿಧಾನಿಸುವವರು. ಚೈನಾ ಇದನ್ನು ಚೆನ್ನಾಗಿ ತಿಳಿದಿದೆ. ಈ ಸ್ಟ್ರಿಂಗ್ ಆಫ್ ಪರ್ಲ್ ಅಡಿ ಇರುವ ದೇಶಗಳನ್ನು ಅದರ ಸಾಲದ ಸುಲಿಗೆ ಸೇರಿಸುವುದರೊಂದಿಗೆ ಖಾಲಿ ಭರವಸೆಗಳ ಹಾದಿಯನ್ನು ತೋರಿಸಿ ಸಾಲಗಾರರಾಗಿರುವ ಮತ್ತು ಸಾಲವನ್ನು ಮರುಪಾವತಿಸಲು ಸಾಧ್ಯವಾಗದ ರಾಷ್ಟ್ರಗಳನ್ನು ಭೂ ಕಾರ್ಯತಂತ್ರದ ಸ್ಥಳಗಳನ್ನಾಗಿ ನೀಡಲು ಬಲವಂತಪಡಿಸಲಾಗುತ್ತಿದೆ. ಇನ್ನು ಭಾರತ ನೆಕ್ಲೆಸ್ ಆಫ್ ಡೈಮಂಡ್ ದೇಶಗಳಲ್ಲಿ ತನ್ನ ನೌಕಾ ನೆಲೆಗಳನ್ನು ಹೆಚ್ಚಿಸುವ ಮೂಲಕ ಭದ್ರತಾ ಕೋಟೆಯನ್ನು ರಚಿಸಲು ಪ್ರಯತ್ನಿಸುವ ತಂತ್ರ ಮಾಡುತ್ತಿದೆ. ಹೊಸ ಮಿಲಿಟರಿ ಅಲಯನ್ಸ್ ಗಳನ್ನು ರೂಪಿಸುವ ಮತ್ತು ಏಷ್ಯಾ ಪೆಸಿಫಿಕ್ನಾದ್ಯಂತ ತನ್ನ ಶಕ್ತಿಯನ್ನು ವಿಸ್ತರಿಸುವ ಅಂತಿಮ ಗುರಿ ಹೊಂದಿದೆ. ಚೈನಾದ ಸ್ಟ್ರಿಂಗ್ ಆಫ್ ಪರ್ಲ್ ಅನ್ನು ನಿಷ್ಕ್ರಿಯಗೊಳಿಸುವುದು ಭಾರತದ ಪ್ರಮುಖ ಉದ್ದೇಶವಾಗಿದೆ. ಈ ದಿಕ್ಕಿನಲ್ಲಿ 2015ರಲ್ಲಿ ಅನೇಕ ರಾಜತಾಂತ್ರಿಕ ಒಪ್ಪಂದಗಳಿಗೆ ಭಾರತ ಸಹಿ ಹಾಕಿದೆ. ಅಸಂಪ್ಷನ್ ಐಲ್ಯಾಂಡ್ ನಲ್ಲಿ ಭಾರತದವರು ನೌಕಾ ನೆಲೆಯನ್ನು ನಿರ್ಮಿಸಲು ಒಪ್ಪಂದವಾಗಿದೆ. ಭಾರತದ ಪ್ಲಾನ್ ಪ್ರಕಾರ ಭಾರತೀಯ ನೌಕಾಪಡೆಯು ಸೀಶೆಲ್ಸ್ ದೇಶದ ಒಳಗೆ ಹೆಜ್ಜೆ ಇಡುವುದು ಆಫ್ರಿಕನ್ ಖಂಡದಲ್ಲಿ ಕಾರ್ಯಾಚರಣೆಯ ನೆಲೆಯನ್ನು ಭದ್ರಗೊಳಿಸಿದಂತೆ. ಇದರಿಂದ ಭಾರತೀಯ ನೌಕಾಪಡೆಯು ಜಿಬೂಟಿ ಮತ್ತು ಕೀನ್ಯಾದಲ್ಲಿ ಚೈನಾದ ಪಡೆಯನ್ನು ಸಮರ್ಥವಾಗಿ ಎದುರಿಸಬಹುದು. ಇದರ ಜೊತೆಗೆ ಸಾಕಷ್ಟು ಇಂಟರ್ನ್ಯಾಷನಲ್ ವ್ಯಾಪಾರಿ ಹಡಗುಗಳು ಹಾದು ಹೋಗುವ ಮೊಜಾಂಬಿಕ್ ಚಾನೆಲ್ ಮೇಲೆ ಸ್ವಲ್ಪ ಮಟ್ಟಿನ ಕಂಟ್ರೋಲ್ ಇರುತ್ತೆ. 2016ನಲ್ಲಿ ಇರಾನ್ ಭಾರತಕ್ಕೆ ಚಬಹಾರ್ನಲ್ಲಿ ತನ್ನ ಮೊದಲ ಡೀಪ್ ವಾಟರ್ ಪೋರ್ಟ್ ನಿರ್ಮಿಸಲು ಅವಕಾಶ ಕಲ್ಪಿಸಿತು. ಈ ಸಾರಿಗೆ ಕಾರಿಡಾರ್ ಭಾರತದ ಮುಂಬೈಯನ್ನು ಇರಾನ್ ಮತ್ತು ಅಜರ್ಬೈಜಾನ್ ಮೂಲಕ ಮಾಸ್ಕೋಗೆ ಸಂಪರ್ಕಿಸುತ್ತದೆ. ಭಾರತದ ದೃಷ್ಟಿಕೋನದಿಂದ ಚಬಹಾರ್ನಲ್ಲಿ ಉಪಸ್ಥಿತಿ ಹೊಂದಿರುವುದರಿಂದ ಕರಾಚಿನ ಚೀನಾದ ಉಪಸ್ಥಿತಿಗೆ ಸೆಡ್ಡು ಹೊಡೆದಂತೆ. ಅರೇಬಿಯನ್ ಪೆನಿನ್ಸುಲಾದಲ್ಲಿ ಕಾಲಿರಿಸುವ ಮೂಲಕ ಭಾರತವು ತನ್ನ ಸಮುದ್ರ ತೀರದ ಹೈಡ್ರೋಕಾರ್ಬನ್ ಆಮದನ್ನು ಬಲಪಡಿಸಿತು. ಡುಕಂ ಪೋರ್ಟ್ ಜಿಬುಟಿ ಮತ್ತು ಗ್ವಾಡರ್ ನಡುವೆ ಇರುವುದರಿಂದ ಅಲ್ಲಿರುವ ಚೈನೀ ಪೊಸಿಷನ್ಗಳಿಗೆ ಕೌಂಟರ್ ಪಾಯಿಂಟ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಆದ್ದರಿಂದ ಭಾರತ 2018ರಲ್ಲಿ ಒಂದೇ ಕಲ್ಲಿನಲ್ಲಿ 2 ಅಲ್ಲ 3 ಪಕ್ಷಿಗಳನ್ನು ಹೊಡೆದಂತಾಯಿತು. ಇನ್ನು ಭಾರತ ಸಿಂಗಾಪುರದೊಂದಿಗೆ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದೆ. ಇದು ಭಾರತೀಯ ನೌಕಾಪಡೆಗೆ ಲಾಜಿಸ್ಟಿಕಲ್ ಬೆಂಬಲವನ್ನು ಅನುಮತಿಸುತ್ತದೆ. ಸಿಂಗಾಪುರದ ಚಾಂಗಿ ನೌಕಾನೆಲೆಯ ಈ ಒಪ್ಪಂದ ಬಹಳ ಮುಖ್ಯ, ಏಕೆಂದರೆ ಅದು ಭಾರತಕ್ಕೆ ದಕ್ಷಿಣ ಚೀನಾ ಸಮುದ್ರದೆಡೆಗೆ ಅನುವು ಮಾಡಿಕೊಡುತ್ತದೆ. ಭಾರತವು ಅದೇ ವರ್ಷದಲ್ಲಿ ಇಂಡೋನೇಷ್ಯಾದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿತು ಮತ್ತು ಮಲಕ್ಕಾದ ಉತ್ತರ ಪ್ರವೇಶ ದ್ವಾರದಲ್ಲಿರುವ ಸಬಾಂಗ್ ಪೋರ್ಟ್ಗೆ ಮಿಲಿಟರಿ ಆಕ್ಸೆಸ್ ಅನ್ನು ಪಡೆದುಕೊಂಡಿತು.
ಪಡೆದುಕೊಂಡಿತು. ಈ ಸಬಾಂಗ್ ಪೋರ್ಟ್ ಕೇವಲ 40 ಮೀಟರ್ ಆಳವನ್ನು ಹೊಂದಿದೆ. ಆದ್ದರಿಂದ ಭಾರತವು ತನ್ನ ಸಬ್ಮರೀನ್ ನೌಕೆಗಳನ್ನು ಇಲ್ಲಿ ಇರಿಸಲು ಇದನ್ನು ಬಳಸಬಹುದು. ಚೀನಾದ ಕಚ್ಚಾ ತೈಲದ ಸರಿಸುಮಾರು 80% ಮತ್ತು ನೈಸರ್ಗಿಕ ಅನಿಲ ಆಮ್ಲಗಳು ಮಲಕಾ ನೇರ ಮಾರ್ಗದ ಮೂಲಕ ಹಾದು ಹೋಗುತ್ತವೆ. ಹಾಗಾಗಿ ಭಾರತಕ್ಕೆ ಸಬಾಂಗ್ ಪೋರ್ಟ್ ದೊಡ್ಡ ವರದಾನವು. 2020ರಿಂದ ಭಾರತವು ತನ್ನ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಸಮೂಹವನ್ನು ಮಿಲಿಟರೀಕರಣಗೊಳಿಸುತ್ತಿದೆ. ಇದು ಮಲಕಾನ ಉತ್ತರಕ್ಕಿದೆ. ಇಲ್ಲಿಗೆ ಭಾರತೀಯ ನೌಕಾಪಡೆಯು ಹೆಚ್ಚಿನ ಇಕ್ವಿಪ್ಮೆಂಟ್ ಗಳನ್ನು ತರಬಹುದು. ಇದೆಲ್ಲದರಿಂದ ಚೈನಾದ ಕೆಲವು ವೀಕ್ ಪಾಯಿಂಟ್ಗಳು ಭಾರತದ ಕಂಟ್ರೋಲ್ನಲ್ಲಿ ಇದ್ದಂತಾಗುತ್ತದೆ. ಇಷ್ಟೇ ಅಲ್ಲದೆ ಭಾರತವು ಚೈನಾದ ಸುತ್ತಮುತ್ತಲಿನ ರಾಷ್ಟ್ರಗಳೊಂದಿಗೆ ಸಂಬಂಧವನ್ನು ವೃದ್ಧಿಪಡಿಸಲು ಸಹ ಕೆಲಸ ಮಾಡುತ್ತಿದೆ. 2015ರಲ್ಲಿ ಭಾರತ ಮತ್ತು ಮಂಗೋಲಿಯಾ ವ್ಯಾಪಾರ, ಪ್ರವಾಸೋದ್ಯಮ ಮತ್ತು ಜನರೊಂದಿಗೆ ಸಂಪರ್ಕವನ್ನು ಹೆಚ್ಚಿಸಲು ಮತ್ತು ದ್ವಿಪಕ್ಷೀಯ ವಾಯು ಕಾರಿಡಾರ್ ಅನ್ನು ಅಭಿವೃದ್ಧಿಪಡಿಸಲು ಸಮ್ಮತಿಸಿದವು. 2015ರಲ್ಲಿ ಭಾರತದ ಪ್ರಧಾನಿ ಮೋದಿ ಸೆಂಟ್ರಲ್ ಏಷ್ಯಾದ್ಯಂತ ಪ್ರವಾಸ ಕೈಗೊಂಡರು. ಕಜಕಿಸ್ತಾನ್, ಉಜ್ಬೇಕಿಸ್ತಾನ್ ನಾಯಕರೊಂದಿಗೆ ಸಭೆ ನಡೆಸಿದರು. ಈ ದೇಶಗಳು ಬಹಳಷ್ಟು ಹೈಡ್ರೋಕಾರ್ಬನ್, ಯುರೇನಿಯಂ ಡೆಪಾಸಿಟ್ಗಳನ್ನು ಹೊಂದಿವೆ. ಇದು ಭಾರತ ಮತ್ತು ಮಧ್ಯ ಏಷ್ಯಾದ ದೇಶಗಳ ನಡುವೆ ವ್ಯಾಪಾರವನ್ನು ಸ್ವಲ್ಪ ಮಟ್ಟಿಗೆ ಹೆಚ್ಚಿಸಿದೆ. ಹಾಗೆಯೇ ಭಾರತ ಜಪಾನ್ನೊಂದಿಗೆ ಸೇರಿ ಏಷ್ಯಾ ಆಫ್ರಿಕಾ ಗ್ರೋತ್ ಕಾರಿಡಾರ್ ಅನ್ನು ಸ್ಥಾಪಿಸಿದೆ. ಭಾರತವು ಶ್ರೀಲಂಕಾ, ಸೀಶೆಲ್ಸ್, ಮಾಲ್ಡೀವ್ಸ್ ಮತ್ತು ಬಾಂಗ್ಲಾದೇಶದಲ್ಲಿ ಕೋಸ್ಟಲ್ ರೆಡಾರ್ ಸ್ಟೇಷನ್ಸ್ ಅಂಡ್ ಕಂಟ್ರೋಲ್ಸ್ ವ್ಯವಸ್ಥೆಗಳನ್ನು ಸ್ಥಾಪಿಸಿದೆ. ಭಾರತದ ಬ್ರಹ್ಮೋಸ್ ಏರೋಸ್ಪೇಸ್ ವಿಯೆಟ್ನಾಂ ಮತ್ತು ಫಿಲಿಪೈನ್ಸ್ಗೆ ಸೂಪರ್ಸಾನಿಕ್ ಕ್ಷಿಪಣಿಗಳನ್ನು ಮಾರಾಟ ಮಾಡಲು ಯೋಜಿಸಿತ್ತು. ಈ ಎರಡೂ ರಾಷ್ಟ್ರಗಳು ಚೈನಾದ ಪಕ್ಕದಲ್ಲಿದ್ದು ಚೈನಾದೊಂದಿಗೆ ಅಷ್ಟೇನೂ ಒಳ್ಳೆಯ ಸಂಬಂಧಗಳನ್ನು ಹೊಂದಿಲ್ಲ. ಬ್ರಹ್ಮೋಸ್ನ ಸೂಪರ್ಸಾನಿಕ್ ಕ್ಷಿಪಣಿಗಳು ವಿಶ್ವದ ಅತ್ಯಂತ ವೇಗದ ಕ್ರೂಸ್ ಕ್ಷಿಪಣಿ. ಶಬ್ದದ ವೇಗಕ್ಕಿಂತ 3 ಪಟ್ಟು ಹೆಚ್ಚು ಚಲಿಸುತ್ತದೆ. ಇದು 200 ಕಿಲೋನಷ್ಟು ವಾರ್ ಹೆಡ್ ಅನ್ನು ಹೊತ್ತೊಯ್ಯಬಲ್ಲದು ಮತ್ತು ಇದನ್ನು ಸಬ್ಮರೀನ್ಸ್, ವಾರ್ಶಿಪ್ಸ್, ಏರ್ಕ್ರಾಫ್ಟ್ಸ್ ಮತ್ತು ಲಾಂಚ್ ಪ್ಯಾಡ್ಗಳಿಂದ ಉಡಾಯಿಸಬಹುದು. ಈ ಕ್ಷಿಪಣಿಗಳ ಮಾರಾಟ ಚೈನಾಗೆ ಸ್ವಲ್ಪ ಮಟ್ಟದ ನಿದ್ದೆಯನ್ನಂತೂ ಕೆಡಿಸಿದೆ. ಸ್ನೇಹಿತರೆ, ಹೀಗೆ ಭಾರತ ಅತ್ಯಂತ ಸಂಘಟಿತವಾಗಿ ಚೈನಾ ಸುತ್ತಲಿನ ಪ್ರದೇಶಗಳ ಮೂಲಕ ನೆಕ್ಲೆಸ್ ಆಫ್ ಡೈಮಂಡ್ಸ್ ಹಣೆಯುವುದರಿಂದ ಚೈನಾದ ಸ್ಟ್ರಿಂಗ್ ಆಫ್ ಪರ್ಲ್ಗೆ ದಿಟ್ಟ ಪ್ರತಿರೋಧವನ್ನು ವ್ಯಕ್ತಪಡಿಸುತ್ತಿದೆ. ಇದು ಭಾರತೀಯರಾದ ನಾವೆಲ್ಲರೂ ಹೆಮ್ಮೆ ಪಡುವ ವಿಷಯವಲ್ಲವೇ? ಈ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ಗಳ ಮೂಲಕ ತಿಳಿಸಿ. ಧನ್ಯವಾದಗಳು. ವಂದೇ ಮಾತರಂ.